ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದೀರ್ಯ ನಷ್ಟಪ್ರಾಯೇಷ ಭದ್ರಶ್ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಷ್ಟಂ ಹುಂ ಕರೋತಿ ವಾಚಾನ್ ಭಂಗಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದ ಮಾತು ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಗಣಸರಾಖ್ಯ ಸಕ್ಷಂ ಮಿಲಿತ ಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಉದರ ಶ್ರೀಮತ ಜಯಪತಾವ ಸ್ವಾಮಿ ದಿನಮನೋತ್ತರ ಗೌರವತಮ ನಗರ ಗ್ರಾಮಧಾರಿಣಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಉದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವವನ್ನು ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 10th canto 3rd chapter. ಸೊ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ ಹುಟ್ಟೋದು. ಸೊ ಇಲ್ಲಿ ಬಂದು ನಾವು 15వ ಶ್ಲೋಕ ಎಂದು ನೋಡಬೇಕು. ಇಲ್ಲಿ ಬಂದು ಅವರು ಯಾರು ಪ್ರಾರ್ಥನೆ ಮಾಡ್ತಾರೆ? ವಸುದೇವರು ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಭಗವಂತ ಹುಟ್ಟಿದ ಮೇಲ್ಗಡೆ ಭಗವಂತನ ರೂಪ, ಭಗವಂತನ ದಿವ್ಯ ರೂಪ ನೋಡಿ ಅವರು ಎಷ್ಟು ಅಲಂಕಾರವಾಗ ಬಂದಿದ್ದಾರೆ. ಚತುರ್ಭುಜ ರೂಪಲ್ಲಿ ಭಗವಂತ ಇರೋ ಆ ಅಲಂಕಾರ, ಆ ರೂಪ ನೋಡಿ ಅಷ್ಟು ಆಶ್ಚರ್ಯ ಆಗಿದೆ. ಅವರು ಆಶ್ಚರ್ಯ ಆಗಿ ಅವರು ಹೇಳಕ್ಕೆ ಶುರು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾರೆ. ವಸುದೇವರು 12వ ಶ್ಲೋಕ ಎಂದು 22వ ಶ್ಲೋಕ ತಕ್ಕ ವಸುದೇವರ ಪ್ರಾರ್ಥನೆ ಇರುತ್ತೆ. ಆಮೇಲೆ 23 ಶ್ಲೋಕ ಎಂದು 31 ಶ್ಲೋಕ ತಕ್ಕ ದೇವಕಿ ಪ್ರಾರ್ಥನೆ ಮಾಡೋದಿರುತ್ತೆ. ಸೊ ಅದೆಲ್ಲ ನಾವು ನೋಡೋಣ. ಆಮೇಲೆ ಭಗವಂತ ಬಂದು ಇವರಿಬ್ಬರು ಈ ತರ ಪ್ರಾರ್ಥನೆ ಮಾಡ್ತಾರಲ್ವಾ. ಸೊ ಇವರ ಪ್ರಾರ್ಥನೆ ನೋಡಿಬಿಟ್ಟು ಅವರು ಸಂತೋಷ ಆಗಿ, ಇದಕ್ಕೆ ಮುಂಚೆ ಅವರು ಯಾವ ತರ ಹುಟ್ಟಿದ್ದಾರೆ, ಅವರ ಪ್ರೀವಿಯಸ್ ಬರ್ತ್ ಏನು ಭಗವಂತ ಹೇಳ್ತಾರೆ. 32-45 ತಕ್ಕ ಅವರು ಏನೇನು ಇವರಿಬ್ಬರು ವಸುದೇವರು ದೇವಕಿ ಇದಕ್ಕೆ ಮುಂಚೆ ಏನೇನು ಜನ್ಮ ತಗೊಂಡಿದ್ದಾರೆ. ಸರಿ, ಇದಕ್ಕೆ ಮುಂಚೆ ಅವರು ಏನೇನು ಜನ್ಮ ತಗೊಂಡಿದ್ದಾರೆ ಅವರು ಭಗವಂತ ಹೇಳ್ತಾರೆ. ಆಮೇಲೆ ಭಗವಂತ ಇಲ್ಲಿ ಮಥುರಾ ಜೈಲಿಂದು ಅವರು ಗೋಕುಲ ಹೋಗೋದು ಅದ್ರ ಬಗ್ಗೆ ನಾವು ನೋಡಬೇಕು. ಈ ತರ ನಮಗೂ ಈ ಅಧ್ಯಾಯ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟ್ ಇಲ್ಲಿ ವಸುದೇವರ ಪ್ರಾರ್ಥನೆ ನೋಡ್ತಾ ಇದ್ದೀವಿ. ಸೊ ವಸುದೇವರ ಪ್ರಾರ್ಥನೆ ಅವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭಗವಂತನ ಮಹಾತತ್ವ ಅಷ್ಟೊಂದು ಶ್ರೇಷ್ಠವಾದದ್ದು, ಆದರೆ ಅದು ಯಾರು ಏನ್ ಮಾಡಕ್ಕೆ ಆಗಲ್ಲ. ಆದರೆ ಭಗವಂತನ ಅನುಗ್ರಹ ಇಂದು ಈ ಪ್ರಕೃತಿ ಗುಣಗಳು ಪ್ರಕಾರ ಅದೇನಾಗುತ್ತಂತೆ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಈ ತರ ಅದು ಬಂದು ಸಪ್ರೇಟ್ ಆಗುತ್ತಂತೆ. ಸೊ ಒಂದು ಜೀವಶಕ್ತಿ ಪ್ರಕಟ ಆಗಕ್ಕೆ ಭಗವಂತನ ಇಚ್ಛೆ ಇರ್ಬೇಕಂತೆ. ಭಗವಂತ ಇಚ್ಛೆ ಇದ್ರೆ ಎಲ್ಲ ನಡೆಯುತ್ತೆ. ಸೊ ಈ ಪ್ರಪಂಚ ಸೃಷ್ಟಿ ಮಾಡಕ್ಕೋಸ್ಕರ ಭಗವಂತ ಅನುಗ್ರಹ ಇಂದು ಈ ತರ ಮಹಾತತ್ವಗಳು ಏನಾಗುತ್ತಂತೆ, ಸಪ್ರೇಟು ಚೇಂಜ್ ಆಗುತ್ತಂತೆ. ನಾವು ಯಾಕಂದ್ರೆ ಈ ಭೌತಿಕ ಶಕ್ತಿ ನಾವು ಏನೋ ನೋಡಕ್ಕೆ ನಿಜಾನ ಅನ್ಕೊಂಡ್ಬಿಡ್ತೀವಿ. ಆದ್ರೆ ನೋಡಕ್ಕೆ ನಿಜ ತರ ಇರುತ್ತೆ, ಆದ್ರೆ ಇದು ಶಾಶ್ವತ ಅಲ್ಲ. ಸೊ ಆ ತರ ಇಲ್ಲಿ ಬಂದು ಭಗವಂತನ ನಮ್ ಇಂದ್ರಿಯಗಳು ಇಟ್ಕೊಂಡು ಭಗವಂತನೇ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಆಗುತ್ತೆ. ಇಲ್ಲಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ನಮ್ಗೆ ಸಾಧ್ಯ ಇಲ್ಲ. ಸೊ ಆ ತರ ನಾವು ನಮ್ಮ ಮನಸ್ಸಿಂದು, ನಮ್ಮ ಮಾತಿಂದು ಏನೆಲ್ಲ ಅನುಭವಿಸುತ್ತೀವೋ, ಆದ್ರೆ ಅದು ನಮ್ಗೆ ಭಗವಂತ ಅನುಗ್ರಹ ಹಿಂದೆ ನಡಿಬೇಕು. ಉದಾಹರಣವಾಗಿ ನೀವು ನೋಡ್ಬೇಕಂದ್ರೆ ಕಣ್ಣು ನಾವು ನೋಡಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ, ನಾಲಿಗೆ ನಾವು ಟೇಸ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ತರ ನಮ್ಮ ಇಂದ್ರಿಯಗಳು ಒಂದೊಂದು ಅದು ಟೇಸ್ಟ್ ಅದಕ್ಕೂ ಏನು ಇಷ್ಟ ಆಗುತ್ತೋ ಆ ತರ ಅದು ನಡೆಯುತ್ತೆ. ಆದರೆ ಒಂದು ಇಂದ್ರಿಯ ಮತ್ತೊಂದಕ್ಕೂ ಆ ತರ ಯೂಸ್ ಆಗೋದು ಸಾಧ್ಯ ಇಲ್ಲ.
ಸೊ ಭಗವಂತನ ಅನುಗ್ರಹ ಇವಾಗ ಕೆಲವ್ರಿಗೂ ಕಣ್ಣಿರುತ್ತೆ ಆದ್ರೆ ನೋಡಕ್ಕಾಗಲ್ಲ, ಕಿವಿ ಇರುತ್ತೆ ಕೇಳಕ್ಕಾಗಲ್ಲ, ಬಾಯಿ ಇರುತ್ತೆ ಮಾತಾಡಕ್ಕಾಗಲ್ಲ. ಸೊ ಈ ತರ ಏನು ಆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ಇದೆಲ್ಲ ಇದ್ರೇನೂ ಸಾಧ್ಯ ಆಗಲ್ಲ. ಸೊ ಆತರ ಆ ಭಗವಂತನೇ ಎಲ್ಲಾ ಕಾರಣಕ್ಕೂ ಕಾರಣ. ಆ ಭಗವಂತನೇ ನಮ್ ಒಳಗಡೆವೂ ಇದ್ದಾನೆ, ಆಚೆನೂ ಇದ್ದಾನೆ. ಸೊ ಭಗವಂತ ಇವಾಗ ಅವತಾರ ತಗೊಂಡಿದಾರ, ಆದ್ರೆ ಭಗವಂತ ಎಲ್ಲಾರ ಒಳಗಡೆ ಇದ್ದಾನೆ. ಯಾಕೆ ದೇವಕಿ ಹೊಟ್ಟೆ ಒಳಗಡೆವೂ ಭಗವಂತ ಇದ್ದಾನೆ. ಸೊ ಆತರ ಭಗವಂತನ ಆ ಏನು ಭಗವಂತ ಎಲ್ಲಾ ಜಾಗದಲ್ಲಿ ಇರ್ತಾನೆ. ಅವರು ಆಧ್ಯಾತ್ಮಿಕವಾಗ ಇರೋರು, ಆ ತರ ಅವರು ಹೇಳ್ತಾ ಇದ್ದಾರೆ. ಸೊ ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಇರೋ ಎಲ್ಲಾ ವಿಷಯಗಳು ಭಗವಂತನ ಅನುಗ್ರಹವೇ. ನಾವು ಇವಾಗ ಭಾರತ ದೇಶದಲ್ಲಿ ಇರ್ತೀವಿ ಅಂದ್ರೆ, ಆದ್ರೆ ಭಾರತ ದೇಶದಲ್ಲಿ ನಾವು ಯಾರ ಕಂಟ್ರೋಲ್ ಇರ್ತೀವಿ? ನಾವು ಪ್ರಥಮರ ಕಂಟ್ರೋಲ್ ಇರ್ತೀವಿ. ಯಾಕಂದ್ರೆ ನಾವು ಭಾರತ ದೇಶದಲ್ಲಿ ಎಲ್ಲಿದ್ರೆ ಪ್ರೈಮ್ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆ ಜಾಗನೇ ಅವ್ರು ಕಂಟ್ರೋಲ್ ಮಾಡ್ತಾರೆ. ಸೊ ನಾವು ಇಲ್ಲ ಹೇಳಕ್ ಆಗಲ್ಲ, ಅವ್ರ ಕಂಟ್ರೋಲ್ಲೇ ಇರ್ತೀವಿ. ಆತರ ಈ ಪ್ರಪಂಚದಲ್ಲಿ ನಾವು ಎಲ್ಲಿದ್ರೇನೋ ಎಲ್ಲ ಭಗವಂತನ ಕಂಟ್ರೋಲ್ಲೇ ನಾವು ಇರ್ತೀವಿ. ಯಾಕಂದ್ರೆ ಭಗವಂತನೇ ಕಾರಣೋದಕ ಸಾಯಿ ವಿಷ್ಣುವಾಗಿದ್ದಾರೆ, ಮಹಾವಿಷ್ಣು ಆಗಿರ್ತಾರೆ. ಗರ್ಭೋದಕ ಸಾಯಿ ವಿಷ್ಣು ಆಗಿರ್ತಾರೆ, ಮತ್ತೆ ಕ್ಷೀರೋದಕ ಸಾಯಿ ವಿಷ್ಣುವಾಗ ಪರಮಾತ್ಮವಾಗೂ ಇರ್ತಾರೆ. ಸೊ ಒಂದೊಂದು ಅಣು ಒಳಗಡೆನು ಭಗವಂತ ಇದ್ದಾರೆ. ಆ ತರ ನೋಡುವಾಗ ದೇವಕಿ ಗರ್ಭಲ್ಲಿಯೂ ಭಗವಂತ ಇದ್ರು. ಆ ತರ ನೋಡಿದ್ರೆ ನಾವು ಎಲ್ಲಾರ ಗರ್ಭಲ್ಲೇ ಭಗವಂತ ಇದ್ದಾರೆ, ಭಗವಂತ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಸೊ ಆ ತರ ಭಗವಂತ ಈ ಜಡ ವಸ್ತುಗಳು, ಆಧ್ಯಾತ್ಮಿಕ ವಸ್ತುಗಳು, ಎಲ್ಲಾ ವಸ್ತುಗಳು ಒಳಗಡೆ ಭಗವಂತ ಇದ್ದಾರೆ. ನಮ್ದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಹೇಳ್ತೀವಿ. ಸೊ ಎಲ್ಲಾ ಒಳಗಡೆ ಭಗವಂತ ಇದ್ದಾನೆ. ಭಗವಂತ ನಿತ್ಯವಾಗ, ಯಾಕಂದ್ರೆ ಅವನೇ ನಿತ್ಯೋ ನಿತ್ಯಾನ, ನಿತ್ಯವಾಗಿ ಇರೋನು. ಆದ್ರೆ ಭಗವಂತ ಈ ಭೌತಿಕ ಲೋಕದಲ್ಲಿ ಇದ್ದಾರೆ, ಆದ್ರೆ ಭಗವಂತನಕ್ಕೂ ಭೌತಿಕ ಗುಣಗಳು ಏನಿಲ್ಲ. ಭಗವಂತನ ಹತ್ರ ಯಾವೊಂದು ಕೊರತೆಗಳು ನಾವು ನೋಡಕ್ಕಾಗಲ್ಲ. ಯಾಕಂದ್ರೆ ಭಗವಂತರ ಪೂರ್ಣ ಪುರುಷೋತ್ತಮನು. ನಮ್ ಕಣ್ಣಕ್ಕೂ ಈ ಮೂರು ಗುಣಗಳು ಬಗ್ಗೆ ಗೊತ್ತಾಗೋದಿಲ್ಲ. ಆದ್ರೆ ನಾವು ಇವಾಗ ಈ ಶರೀರ ನಾವು ಯೂಸ್ ಮಾಡಬೇಕಂದ್ರೆ ಆತ್ಮ ಹೆಲ್ಪ್ ಇದ್ರೆ ಈ ಶರೀರ ನಾವು ಯೂಸ್ ಮಾಡಕ್ಕಾಗುತ್ತೆ. ಆತ್ಮ ಇಲ್ಲ ಅಂದ್ರೆ ಈ ಶರೀರ ನಮ್ಗೆ ಯೂಸ್ ಆಗೋದಿಲ್ಲ. ಇವಾಗ ಕಾರ್ ಓಡಿಸ್ಬೇಕಂದ್ರೆ ಅದು ಒಳಗಡೆ ಪೆಟ್ರೋಲ್ ಹಾಕ್ಲೇಬೇಕು. ಪೆಟ್ರೋಲ್ ಹಾಕಿಲ್ಲ ಅಂದ್ರೆ ಓಡಲ್ಲ ಅಲ್ವಾ? ಸೊ ಆ ತರ ಅದಕ್ಕೂ ಫ್ಯೂಲ್ ಯಾವ್ದು ಇರ್ಬೇಕು, ಪೆಟ್ರೋಲು, ಡೀಸೆಲು, ಇಲ್ಲಂದ್ರೆ ಗ್ಯಾಸು, ಇಲ್ಲಂದ್ರೆ ಎಲೆಕ್ಟ್ರಿಸಿಟಿ. ಸೊ ಈ ತರ ಏನಾದ್ರು ಒಂದು ಅದಕ್ಕೂ ಓಡಿಸಕ್ಕೆ ಒಂದು ಬೇಕಾಗುತ್ತೆ ಅಲ್ವಾ? ಸೊ ಆ ತರ ಈ ಶರೀರನ ಓಡಿಸ್ಬೇಕಂದ್ರೆ ಆತ್ಮ ಇರ್ಲೇಬೇಕು. ಆತ್ಮ ಇದ್ರೆ ಮಾತ್ರ ಈ ಶರೀರನೇ ನಾವು ಓಡಿಸಕ್ಕಾಗುತ್ತೆ, ಇಲ್ಲಿ ಅಲ್ಲಿ ಓಡಾಡಕ್ಕಾಗುತ್ತೆ. ಇಲ್ಲಂದ್ರೆ ಈ ಶರೀರ ಎಲ್ಲಿ ಓಡಾಡಲ್ಲ, ಒಂದೇ ಜಾಗದಲ್ಲಿ ಇರುತ್ತೆ ಅದು. ಸೊ ಈ ತರ ಇಲ್ಲಿ ಬಂದು ಇದ್ ಬಗ್ಗೆ ಯಾರ್ ಗೊತ್ತಿಲ್ವೋ ಅವರೆಲ್ಲ ಮೂಡ್ರು. ಭಗವಂತ ಬಗ್ಗೆ ಗೊತ್ತಿಲ್ಲ ಹೇಳಿದ್ರೆ ಅವರೆಲ್ಲ ಮೂಡ್ರು. ಭಗವಂತ ಬಗ್ಗೆ ಗೊತ್ತಿದ್ರೆ ಮಾತ್ರ ಅವರು ಬುದ್ಧಿವಂತರು. ನಮಗೂ ಭಗವಂತ ಬಗ್ಗೆ ಪೂರ್ಣವಾಗಿ ಗೊತ್ತಾಗೋದಿಲ್ಲ, ಆದ್ರೆ ಸ್ವಲ್ಪವಾಗಿ ಗೊತ್ತಾಗಬೇಕಲ್ವಾ? ಭಗವಂತನ ಅನುಗ್ರಹ ಇದ್ರೆ ಇದೆಲ್ಲಾ ಕೆಲಸ ನಡೆಯುತ್ತೆ. ಭಗವಂತ ಅನುಗ್ರಹ ಇಲ್ಲ ಅಂದ್ರೆ ಏನೇ ಆಗಲ್ಲ. ಯಾಕಂದ್ರೆ ಆತ್ಮ ಇಲ್ಲಂದ್ರೆ ಈ ಶರೀರನ್ನೇ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಆತ್ಮ ನಮ್ ಕಣ್ಣಿಗೆ ಕಾಣಿಸಲ್ವೇ? ಕಣ್ಣಿಗೆ ಕಾಣಿಸಲ್ಲ ಅಂದ್ರೆ ಇಲ್ಲನಾಗುತ್ತ ಏನು? ಇಲ್ವೇ? ಖಂಡಿತ ಇರುತ್ತೆ. ಯಾಕಂದ್ರೆ ಕಾನ್ಶಿಯಸ್ ಪ್ರಜ್ಞೆ. ಸೊ ಆ ಕಾನ್ಶಿಯಸ್ ಆಗ ಆತ್ಮ ನಮ್ ಒಳಗಡೆ ಇರೋದು ನಮ್ಗೆ ಗೊತ್ತಾಗುತ್ತೆ. ಕಾನ್ಶಿಯಸ್ ಇಲ್ಲಂದ್ರೆ ಓಕೆ ಆತ್ಮ ಇಲ್ಲ. ಯಾಕಂದ್ರೆ ಅವ್ರನ್ನ ಎಷ್ಟು ಹೊಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಆತ್ಮ ಇಲ್ಲ. ಅವ್ರನ್ನ ಸುಟ್ಟಿದ್ರೇನೋ ಅವ್ರಿಗೆ ಏನಾಗಲ್ಲ, ಯಾಕಂದ್ರೆ ಆತ್ಮ ಇಲ್ಲ. ಅವ್ರ ಮಣ್ಣೊಳಗಡೆ ಹಾಕಿದ್ರೆ ಅವ್ರಿಗೆ ಏನಾಗಲ್ಲ, ಯಾಕಂದ್ರೆ ಆತ್ಮ ಇಲ್ಲ.
ಯಾಕಂದ್ರೆ ಆತ್ಮ ಇದ್ರೆ ಮಾತ್ರ ಅದು ಆಕ್ಟಿವ್ ಆಗಿರುತ್ತೆ. ಆತ್ಮ ಇಲ್ಲ ಅಂದ್ರೆ ಅದು ಆಕ್ಟಿವ್ ಆಗಿರೋದು ಸಾಧ್ಯ ಅಲ್ಲ. ಯಾಕಂದ್ರೆ ಈ ಶರೀರ ಯಾರನ್ನ ಡಿಪೆಂಡ್ ಆಗಿರುತ್ತೆ, ಆತ್ಮನೇ ಡಿಪೆಂಡ್ ಆಗಿರುತ್ತೆ. ಓಕೆ. ಆದ್ರೆ ಮೂರ್ಗರು ಆತ್ಮ ಇಲ್ಲ, ಅದು ಇಲ್ಲ, ಇದೆ ಆದ್ರೆ ಅವ್ರಿಗೂ ಏನ್ ಗೊತ್ತಾಗೋದಿಲ್ಲ. ಅವರೆಲ್ಲ ಮೂರ್ಗರು. ಅವ್ರ ನಿಜವಾದ ವಿಷಯ ಏನೇನೋ ಅವ್ರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಈ ಶರೀರಕ್ಕೂ ಏನ್ ಯಾರನ್ನ ಡಿಪೆಂಡ್ ಆಗಿರುತ್ತೆ, ಆತ್ಮನೇ ಡಿಪೆಂಡ್ ಆಗಿರುತ್ತೆ. ಅದೇ ತರ ಆತ್ಮ ಯಾರನ್ನ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಪರಮಾತ್ಮ ಡಿಪೆಂಡ್ ಆಗಿರುತ್ತಂತೆ. ಓಕೆ. ಸೊ ಈ ಭೌತಿಕ ಲೋಕದಲ್ಲಿ 24 ತತ್ವಗಳು ಇರುತ್ತೆ. ಅದು ಎಲ್ಲಾರ ಒಳಗಡೆ ಭಗವಂತ ಇದ್ದಾನೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ತನ್ಮಾತ್ರಗಳು, 5 ಪಂಚಭೂತಗಳು, ಮನ, ಬುದ್ಧಿ, ಅಹಂಕಾರ, ಮೂಲ ಪ್ರಕೃತಿ. ಸೊ ಈ ತರ ಎಲ್ಲ ವಸ್ತುಗಳು ಇರುತ್ತೆ. ಸೊ ಇದು ಎಲ್ಲ ಒಳಗಡೆ ಭಗವಂತ ಇದ್ದಾನೆ. ಭಗವಂತ ಇಲ್ಲ ಹೇಳಕ್ಕೆ ಆಗಲ್ಲ. ಇವಾಗ ಒಂದು ಮುಟ್ಟೆ, ಅದು ಒಳಗಡೆ ಎಂದು ಮುಟ್ಟೆ ಹೇಳ್ಬೇಕಾ, ಎಗ್ಗು. ಸೊ ಆ ಎಗ್ ಒಳಗಡೆ ಎಂದು ಏನ್ ಬರುತ್ತೆ, ಒಂದು ಕೋಳಿ ಬರುತ್ತೆ. ಆದ್ರೆ ರಸಾಯನವಾಗಿ ಏನಾದ್ರು ಇವ್ರು ಕ್ರಿಯೇಟ್ ಮಾಡಿದ್ರೆ ಅದು ಒಳಗಡೆ ಕೋಳಿ ಬರುತ್ತಾ? ಆಗಲ್ಲ. ಆ ಮುಟ್ಟೆ ಒಳಗಡೆ ಇರೋ ರಸಾಯನ ಏನೋ ಅದೇ ತರ ಅವರು ಮಾಡುತ್ತಾರೆ. ಆದ್ರೆ ಅದಿಂದ ಕೋಳಿ ಬರುತ್ತಾ? ಬರಲ್ಲ. ಯಾಕಂದ್ರೆ ಅದು ಭಗವಂತನಕ್ಕೆ ಗೊತ್ತು. ಭಗವಂತ ಯಾವ ತರ ಸೃಷ್ಟಿ ಮಾಡ್ತಾನೆ, ಏನೇನು ಮಿಕ್ಸ್ ಮಾಡಿದ್ರೆ ಸೃಷ್ಟಿ ಆಗುತ್ತೆ. ಸೊ ಆ ತರ ಎಲ್ಲ ಭಗವಂತ ಪರ್ಫೆಕ್ಟ್ ಆಗಿ ಮಾಡಿದಾನೆ ಈ ಭೌತಿಕ ಸೃಷ್ಟಿನಿ. ನಾವು ನೋಡ್ಬೋದು, ನಾವು ಏನೋ ಭಗವಂತ ತಪ್ಪು ಮಾಡಿದಾನೆ, ಇದು ಭಗವಂತ ಈ ತರ ಮಾಡಿರಬಾರ್ದು. ಸೊ ಭಗವಂತ ಈ ತರ ನಮ್ಗೂ ಆಗಿದ್ರೆ ನಮ್ ಜೀವನ ಅಷ್ಟು ಚೆನ್ನಾಗಿರುತ್ತೆ ನಾವು ಹೇಳಿರ್ಬೋದು. ಆದ್ರೆ ಇನ್ ಫ್ಯೂಚರ್ ನೀವು ನೋಡಿದ್ರೆ ಒಂದು 10-15 ವರ್ಷ ಆಗ್ಲಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಭಗವಂತ ಏನ್ ಮಾಡಿದನೋ ಅದು ಕರೆಕ್ಟೇ. ನಾವು ಇದು ನಡಿಬಾರದು ಅನ್ಕೊಂಡಿದೀವಿ, ಆದ್ರೆ ಅದು ನಡೆದಿಲ್ಲ ಅಂದ್ರೆ ಮತ್ತೆ ಏನೋ ಒಂದು ಅಸಂಭಾವ್ಯದ ನಡೆದಿರುತ್ತೆ. ಸೊ ಇದು ಭಗವಂತ ಏನ್ ಮಾಡಿದನೋ ಎಲ್ಲ ಪರ್ಫೆಕ್ಟ್, ಎಲ್ಲ ಕರೆಕ್ಟ್. ನಾವು ಅದು ಚೇಂಜ್ ಮಾಡಿದ್ರೆ ಲೈಫೇ ಬೇರೆ ತರ ಆಗಿರುತ್ತೆ ಅನ್ನೋ ನಾವು ಮಾತಾಡ್ಕೋಬಹುದು. ಆದ್ರೆ ಭಗವಂತ ಏನ್ ಮಾಡ್ತಾನೋ ಅದುವೇ ಪರ್ಫೆಕ್ಟ್. ಅದು ನಾವು ಏನ್ ಕೊರದೆ ಹೇಳಕ್ ಆಗಲ್ಲ. ಯಾಕಂದ್ರೆ ಈ ಮೂರ್ಗರು ಏನ್ ಹೇಳ್ತಾರೆ, ಅವರು ಭಗವಂತ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ. ಭಗವಂತ ಯಾಕಂದ್ರೆ ಈ ಭೌತಿಕ ಸೃಷ್ಟಿಲಿ ಇರೋದು ಎಲ್ಲ ನಿಜ, ಈ ಶರೀರವೇ ನಿಜ ಆ ತರ ಮಾತಾಡೋರು. ಅವ್ರಿಗೇನ್ ಗೊತ್ತಾಗೋದಿಲ್ಲ, ಎಷ್ಟು ಹೇಳಿದ್ರೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಬ್ರಹ್ಮ ಸತ್ಯ ಜಗನ್ಮಿತ್ಯ. ಸೊ ಆ ತರ ಇರೋರ ಹತ್ರ ಏನ್ ಮಾತಾಡಕ್ಕಾಗಲ್ಲ. ಓಕೆ. ಸೊ ಇಲ್ಲಿ ಬಂದು ನೆಕ್ಸ್ಟ್ ಶ್ಲೋಕ. ಇಲ್ಲಿ ಬಂದು ಈ ಭೌತಿಕಲ್ಲಿ ಇರೋದು ಭಗವಂತ ಈ ಗುಣಗಳೇ. ಈ ಭೌತಿಕ ಗುಣಗಳು ಕಾರಣ ಯಾರು ಅಂದ್ರೆ ನೀವೇ, ಅದ ಕಂಟ್ರೋಲ್ ಮಾಡೋದು ನೀವೇ. ಸೊ ಆ ಅನುಗ್ರಹದಿಂದ ಏನ್ ಮಾಡ್ತಾ ಇದ್ದೀರಾ ನೀವು, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತಾ ಇದ್ದೀರಾ ಸ್ವಾಮಿ. ಸೊ ನೀವ್ ಇಲ್ಲ ಅಂದ್ರೆ ಏನೇ ಇಲ್ಲ, ನೀವಿರೋದಿಂದ ಎಲ್ಲಾ ವಸ್ತುಗಳು ಇರುತ್ತೆ. ಅದೇ ತರ ಈ ಭೌತಿಕ ಲೋಕದಲ್ಲಿರೋ ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳು ಕಂಟ್ರೋಲ್ ಮಾಡೋನು ನೀವೇ. ಏನು ಎಲ್ಲ ಇವಾಗ ಸ್ವಯಂವಾಗಿ ಏನಾದ್ರು ಉತ್ಪತ್ತಿ ಆಗುತ್ತೆ ಅಂದ್ರೆ, ಯಾಕಂದ್ರೆ ನೀವು ಸೈಂಟಿಸ್ಟ್ ಎಲ್ಲ ನೋಡಿದ್ರೆ ಏನ್ ಹೇಳ್ತಾರೆ, ಬಿಗ್ ಬ್ಯಾಂಗ್ ಥಿಯರಿನ ಹೇಳ್ತಾರೆ. ವಾಟ್ ಈಸ್ ದ ಬಿಗ್ ಬ್ಯಾಂಗ್ ಥಿಯರಿ? ಅದು ನಿಜವಾ ಅಂದ್ರೆ ಇಲ್ಲ. ಹರೇ ಕೃಷ್ಣ. ಸೊ ಈ ತರ 2 ಕೋಲ್ಗಳು ಡಿಚ್ ಹೊಡ್ಕೊಂಡಿದ್ರೆ ಏನಾಗುತ್ತೆ, ನಾಶವೇ ಆಗುತ್ತೆ, ಅಲ್ಲಿ ಏನು ಸೃಷ್ಟಿ ಆಗಲ್ಲ. ಆದ್ರೆ ಸೈಂಟಿಸ್ಟ್ಗಳು ಏನ್ ಹೇಳ್ತಾರೆ, 2 ಗ್ರಹಗಳು 2 ಪ್ಲಾನೆಟ್ಸ್ ಡಿಚ್ ಹೊಡ್ಕೊಂಡಿದ್ರೆ ಅಲ್ಲಿಂದು ಎಷ್ಟೊಂದು ಭಯಂಕರ ಆಗುತ್ತೆ.
ಎಷ್ಟೊಂದು ಭಯಂಕರವಾದ ಶಬ್ದ ಬರುತ್ತೆ, ಎಷ್ಟು ನಾಶ ಆಗುತ್ತೆ ಅಲ್ವಾ. ಆದರೆ ಸೈಂಟಿಸ್ಟ್ ಏನು ಹೇಳ್ತಾರೆ, ಅಲ್ಲಿಂದೆ ಸೃಷ್ಟಿ ಬಂತು. ಅದೇ ಅವ್ರಿಗೆಲ್ಲ ಅಜ್ಞಾನಲ್ಲಿದ್ದಾರೆ. ಅಜ್ಞಾನ ಇರೋರ ಹತ್ರ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ಒನ್ಲಿ ರಸಾಯನಗಳು ಹಾಕಿ ಜನಗಳು ನೀನು ನಾಶ ಮಾಡೋರೇ ಈ ಲೋಕದಲ್ಲಿ ಇರ್ತಾರೆ. ಯಾರು ಧರ್ಮ ಪ್ರಕಾರ ನಡೆಯೋರೇ ಇಲ್ಲ. ಅದಕ್ಕೆ ಈ ಧರ್ಮ ಎಲ್ಲ ನಾಶ ಆಗ್ತಾ ಇದೆ. ಓ ಭಗವಂತ, ನೀವು 3 ಗುಣಗಳು ಇರೋ ಈ ಭೌತಿಕ ಲೋಕಲ್ಲಿ ಬಂದಿದ್ರ, ಆದರೆ ಈ 3 ಗುಣಗಳನ್ನ ಕಂಟ್ರೋಲ್ ಮಾಡೋರು ನೀವೇ. ಭಗವಂತ, ನೀವೇ ಏನ್ ಮಾಡ್ತಾ ಇದ್ದೀರಾ, ಈ ಭೌತಿಕಲ್ಲಿ ಪೂರ್ತಿ ಎಲ್ಲರೂ ಅಜ್ಞಾನದಲ್ಲಿದ್ದಾರೆ. ಈ ಅಜ್ಞಾನ ಇಂದು ಬಿಡುಗಡೆ ಮಾಡ್ಬೇಕಂದ್ರೆ ಭಗವಂತ ನೀವೇ. ಸೊ ಈ ತರ, ಯಾಕಂದ್ರೆ ಭಗವಂತ ಒಬ್ಬನೇ ಏನು ಪುರುಷೋತ್ತಮನು, ಅವನೊಬ್ಬನೇ ನಿಜ. ಆದ್ರೆ ನಾವೆಲ್ಲ ಏನು, ಯಾಕಂದ್ರೆ ಭಗವಂತ ಬಂದು ವಿಭು ಆತ್ಮ, ನಾವೆಲ್ಲ ಅಣು ಆತ್ಮ, ಅವರಿಂದ ಬಂದಿರೋರೇ ನಾವು. ಆದ್ರೆ ನಮ್ಗೂ ಭಗವಂತ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಇಲ್ಲಿ ಬಂದು ಭಗವಂತನ 20 ಶ್ಲೋಕ ಅಲ್ವಾ, ಭಗವಂತ 3 ಗುಣಗಳನ್ನೇ ಕಂಟ್ರೋಲ್ ಮಾಡೋರನ್ನ ಹೇಳಿದೆ ಅಲ್ವಾ. ಆ 3 ಗುಣಗಳು ಏನೇನು, ಸತ್ವಗುಣ, ರಜೋಗುಣ, ತಮೋಗುಣ. ಅದು ಈ 3 ಗುಣಗಳಿಂದು ಒಬ್ಬೊಬ್ರು ಯಾವ ತರ ಚೇಂಜ್ ಆಗ್ತಾರೆ ನಾವು ಭಗವದ್ಗೀತೆಯಲ್ಲಿ ನೋಡಿದೀವಿ. ಯಾವ ಗುಣ ಹೆಚ್ಚಾಗಿದ್ರೆ ಏನಾಗುತ್ತೆ, ರಜೋಗುಣ ಹೆಚ್ಚಾಗಿದ್ರೆ ಏನ್ ಮಾಡ್ತಾರೆ, ತಮೋಗುಣ ಹೆಚ್ಚಾಗಿದ್ರೆ ಏನ್ ಮಾಡ್ತಾರೆ, ಸತ್ವಗುಣ ಹೆಚ್ಚಾಗಿದ್ರೆ ಏನ್ ಮಾಡ್ತಾರೆ. ಆದ್ರೆ ಆ ತರ ಗುಣಗಳು, ಈ 3 ಗುಣಗಳಿಂದ ಬಿಡುಗಡೆ ಆಗ್ಬೇಕು. ನಾವು ಭಗವಂತನ ಬಗ್ಗೆ ತಿಳ್ಕೊಬೇಕಂದ್ರೆ ಈ 3 ಗುಣಗಳಿಂದ ನಾವು ಬಿಡುಗಡೆ ಆಗ್ಬೇಕು. ಆವಾಗ ನಮಗೂ ಭಗವಂತ ಬಗ್ಗೆ ಗೊತ್ತಿರೋದು. ಸೊ ಈ ತರ ಈ ಸತ್ವಗುಣ ಅದೇ ಏನು ಪ್ಯೂರ್ ವೈಟ್ ಆಗಿರುತ್ತೆ. ರಜೋಗುಣ ಏನು ರೆಡ್. ತಮೋಗುಣ ಅದು ಯಾವ ತರ ಇರುತ್ತೆ, ಕಪ್ಪಾಗಿ ಇರುತ್ತೆ. ಸೊ ಈ ತರ ಒಂದೊಂದು ಗುಣಗಳು, ಯಾಕಂದ್ರೆ ಆ ಗುಣಗಳು ಪ್ರಕಾರ ಅವರವರು ಮೂಡು ಚೇಂಜ್ ಆಗುತ್ತೆ. ವೈಟ್, ರೆಡ್, ಆಮೇಲೆ ಕಪ್ಪು. ನಾವು ಅಜ್ಞಾನದಲ್ಲಿ ಇರುವಾಗ, ಮತ್ತೆ ಕೋಪಲ್ಲಿ ಇರುವಾಗ, ಮತ್ತೆ ನಾವು ನಾರ್ಮಲ್ ಆಗ ಸತ್ವಗುಣದಲ್ಲಿ ಇರುವಾಗ. ಸೊ ಈ ತರ ಗುಣಗಳು, ಈ ತರ ವರ್ಣಗಳು ಎಲ್ಲ ನಮಗೂ ಸಪ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ನೀವು ನೋಡಿದ್ರೆ, ಯಾಕಂದ್ರೆ ಈ ಪೂರ್ತಿ ಸೃಷ್ಟಿ ಮಾಡಿರೋರು ಭಗವಂತನ್ನೇ. ಆದ್ರೆ ಭಗವಂತ ತರ ಯಾರು ಸೃಷ್ಟಿ ಮಾಡಕ್ಕಾಗಲ್ಲ, ಈ ಭಗವಂತ ತರ ಯಾರು ರಕ್ಷಣೆ ಮಾಡಕ್ಕೂ ಆಗಲ್ಲ. ಭಗವಂತ ಇವಾಗ ಅಸುರர்களಾಗಲಿ, ಮನುಷ್ಯರಾಗಲಿ, ಮಿರುಗುಗಳಾಗಲಿ, ಯಾವ ರೂಪಲ್ಲಿ ಬೇಕಂದ್ರೆ ಭಗವಂತ ಅವತಾರ ತಗೊಳ್ಳಿ. ಆದ್ರೆ ಭಗವಂತನ ಕರ್ತವ್ಯ ಏನು ಅಂದ್ರೆ ಎಲ್ಲಾ ಜೀವರಾಶಿನ ರಕ್ಷಣೆ ಮಾಡೋದು, ಧರ್ಮನೇ ರಕ್ಷಣೆ ಮಾಡೋದು, ಭಕ್ತರುಗಳನ್ನೇ ರಕ್ಷಿಸೋದು. ಸೊ ಈ ತರ ರಕ್ಷಣೆ ಒಂದೇ ಅವನು ಕರ್ತವ್ಯವಾಗಿರುತ್ತೆ. ಭಗವಂತ ಸುಮ್ಮನೆ ಅವತಾರ ತಗೊಂಡ್ಬಿಡ್ತಾರ? ಇಲ್ಲ. ಅವತಾರ ತಗೊಳ್ಳೋಕು ಎಷ್ಟೋ ಕಾರಣಗಳಿರುತ್ತೆ. ಫಸ್ಟ್ ಕಾರಣ ನೀವು ನೋಡಿದ್ರೆ ವಿಶ್ವ ಕಾರ್ಯಕ್ಕೋಸ್ಕರ. ಯಾಕಂದ್ರೆ ಲೋಕ ಸೃಷ್ಟಿಗೋಸ್ಕರ ಭಗವಂತ ಕಾರಣೋದಕ ಸ ವಿಷ್ಣು, ಗರ್ಭೋದಕ ಸ ವಿಷ್ಣು, ಕ್ಷೀರೋದಕ ಸ ವಿಷ್ಣುವಾಗ ಅವತಾರ ತಗೊಳ್ತಾರೆ. ಎರಡೋ ವಿಷಯ, ದೇವರುಗಳನ್ನ ರಕ್ಷಣೆ ಮಾಡಕ್ಕೆ. ಮೂರೋ ವಿಷಯ, ಭಕ್ತರುಗಳನ್ನ ರಕ್ಷಣೆ ಮಾಡಕ್ಕೆ, ಮತ್ತೆ ಧರ್ಮನೇ ರಕ್ಷಿಸಕ್ಕೆ. ನಾಲ್ಕೋ ವಿಷಯ, ಅಸುರರುಗಳನ್ನೇ ನಾಶ ಮಾಡಕ್ಕೆ. ಅಸುರರಂದ್ರ ಅಸುರ ಜಾತಿ ಅಲ್ಲ, ಮತ್ತೋರ್ಗೂ ದುಃಖ ಕೊಡೋರು, ಹಿಂಸೆ ಕೊಡೋರು.
ಸೊ ಆ ತರ ಇರೋ ಅಸುರ ಸ್ವಭಾವದಲ್ಲಿರೋರನ್ನ ನಾಶ ಮಾಡೋದು. ಐದೋ ವಿಷಯ ಶುದ್ಧ ಭಕ್ತರುಗಳಿಗೂ ಮತ್ತೆ ಅವ್ರಿಗೂ ಆ ಭಕ್ತಿ ಭಾವನೆ ಕೊಟ್ಟು ಅವ್ರ ಭಕ್ತಿನೇ ಆ ಕೃಷ್ಣ ಪ್ರೇಮೆಯನ್ನೇ ಜಾಸ್ತಿ ಮಾಡಕ್ಕೋಸ್ಕರ ಭಗವಂತ ಅವತಾರ ತಗೊಳ್ತಾರೆ. ಸೊ ಈ ಕಾರಣಗಳಿಗೋಸ್ಕರ ಭಗವಂತ ಅವತಾರ ತಗೊಳ್ತಾರೆ. ಯಾಕಂದ್ರೆ ಭಗವಂತನ್ನೇ ಈ ಪೂರ್ತಿ ಸೃಷ್ಟಿಗೆ ಯಜಮಾನ್ರು. ಇವಾಗ ನಾವೆಲ್ಲ ಇಲ್ಲಿ ಬಾಡಿಗೆಯಲ್ಲಿ ಇದೀವಿ. ಬಾಡಿಗೆಯಲ್ಲಿ ಇರುವಾಗ ರೆಂಟ್ಗೆ ಇದೀವಿ ಅನ್ಕೊಳ್ಳಿ. ರೆಂಟ್ಗೆ ಇರುವಾಗ ಇಲ್ಲಿ ಏನೋ ಒಡೆದೋಗಿದ್ದೆ, ಏನೋ ಮೋಟರ್ ರಿಪೇರ್ ಆಯ್ತು, ಇಲ್ಲಾಂದ್ರೆ ಗೇಟ್ ಒಡೆದೋಗಿದೆ, ಇಲ್ಲಾಂದ್ರೆ ಏನೋ ಒಂದು ವಿಂಡೋಸ್ ಒಡೆದೋಗಿದೆ, ಈ ತರ ಆಯ್ತಂದ್ರೆ ಯಾರ ಹತ್ರ ಹೇಳ್ಬೇಕು? ಓನರ್ ಹತ್ರವೇ ಹೇಳ್ಬೇಕು ಅಲ್ವಾ? ಸೊ ಓನರ್ ಬಂದು ಅದು ಎಲ್ಲ ರಿಪೇರ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಸೊ ಆ ತರ ಈ ಭೌತಿಕ ಲೋಕದಲ್ಲಿ ಏನಾவது ಒಂದು ಪ್ರಾಬ್ಲಮ್ ಆದ್ರೆ ಓನರ್ ಹತ್ರವೇ ಕಂಪ್ಲೇಂಟ್ ಮಾಡ್ಬೇಕು ನಾವು. ಓನರ್ ಹತ್ರ ಬಿಟ್ಟು ನಾವೇನ್ ಮಾಡಕ್ಕಾಗುತ್ತೆ? ಓನರ್ ಹತ್ರ ಹೇಳಿದ್ರೆ ಅವರೇ ಪರ್ಫೆಕ್ಟ್ ಆಗಿ ಒಂದು ಸೊಲ್ಯೂಷನ್ ಮಾಡ್ತಾರೆ ಅಲ್ವಾ? ಸೊ ಆ ತರ ಭಗವಂತನೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತಾನೆ. ಆದ್ರೆ ನಾವು ಏನಾவது ಮಾಡಬೇಕು, ನಾವೇನಾದ್ರು ಮಾಡಿದ್ರೆ ಅಷ್ಟು ಪರ್ಫೆಕ್ಟ್. ಯಾಕಂದ್ರೆ ಅದು ಯಾವ ಕಂಪನಿ ಹಾಕ್ಬೇಕು, ಮತ್ತೆ ಅದು ಎಕ್ಸ್ಪೈರಿ ಡೇಟ್ ಏನು, ಸೊ ಇದೆಲ್ಲ ಯಾಕಂದ್ರೆ ಆ ಓನರ್ ಹತ್ರ ಇರುತ್ತೆ ಆ ಸ್ಲಿಪ್ ಎಲ್ಲ, ಅವ್ರು ಮಾಡ್ತಾರೆ. ನಮ್ಗೇನೇ ಗೊತ್ತಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಾವು ಏನು ಓನರ್ ಹತ್ರ ಹೇಳ್ಬಿಟ್ಟಿದ್ರೆ ಅವನೇ ಬಂದು ಎಲ್ಲ ಮಾಡಿಕೊಟ್ಟು ಹೋಗ್ತಾನೆ. ಸೊ ಆ ತರ ಇಲ್ಲಿ ಯಾಕಂದ್ರೆ ಈ ಪೂರ್ತಿ ಪ್ರಪಂಚಕ್ಕೂ ಓನರ್ ಯಾರು? ಆ ಭಗವಂತನೇ, ಆ ದೇವೋತ್ತಮ ಪರಮ ಪುರುಷ. ಯಾಕಂದ್ರೆ ಭಗವಂತ ನೀವೇ ರಕ್ಷಣೆ ಮಾಡಬೇಕು. ಅದಕ್ಕೆ ಇವಾಗ ನೀವು ನಮ್ಮ ಮನೆಯಲ್ಲಿ ಬಂದು ಅವತಾರ ತಗೊಂಡಿದ್ಯಾ. ಇವಾಗ ಒಂದು ಕ್ಷತ್ರಿಯ ರಾಜ ತರ, ಯಾಕಂದ್ರೆ ನಂಬಿಕೆ ಜಾತಿ ಮತ ಎಲ್ಲ ಇರುತ್ತೆ, ಆದ್ರೆ ಭಗವಂತನಿಗೆ ಆ ತರ ಏನಿಲ್ಲ. ಸೊ ಅದಕ್ಕೆ ಇಲ್ಲಿ ನೀವು ಒಂದು ಕ್ಷತ್ರಿಯ ರಾಜ ತರ ಅಸುರರುಗಳನ್ನ ನಾಶ ಮಾಡಕ್ಕೆ, ಅದೇ ತರ ಇಲ್ಲಿ ರಾಜ್ಯ ಪರಿಪಾಲನೆ ಮಾಡಕ್ಕೆ, ಒಳ್ಳೆ ರಾಜ ಕೊಡಕ್ಕೆ ಎಲ್ಲ ಭಗವಂತ ನೀವೇ ಬಂದಿದ್ಯಾ. ಸೊ ಇಲ್ಲಿ ನೀವು ನೋಡಿದರೆ ಒಂದು ಕ್ಷಣ ಎಲ್ಲಾ ಸೇನೆನೇ ನೀವೇ ಒಂದು ಕ್ಷಣಲ್ಲಿ ನಾಶ ಮಾಡ್ಬಿಡ್ತೀಯ. ಆದ್ರೆ ಭಗವಂತ ನೀವು ನೋಡಿದ್ರೆ ಭಗವದ್ಗೀತೆಯಲ್ಲಿ 18 ದಿನ ಅರ್ಜುನ ಪಾಂಡವರೆಲ್ಲ ಜಗಳ ಮಾಡ್ತಾ ಇದ್ರು. ಆದ್ರೆ ಭಗವಂತ ಒಬ್ಬನು ಅಲ್ಲಿ ಇದ್ದಾನೆ ಅಲ್ವಾ, ಅವನಿಗೊಂದು ಕ್ಷಣ ಇಲ್ಲ ಎಲ್ಲರನ್ನ ನಾಶ ಮಾಡಕ್ಕೆ. ಆದ್ರೆ ಭಗವಂತ ಓಕೆ ಒಂದು ಸುತಂತ್ರ ಕೊಟ್ಟಿದ್ದಾರೆ ಜೀವಾತ್ಮಕ್ಳಿಗೂ. ಆ ಸುತಂತ್ರ ಪ್ರಕಾರ ಯಾರ್ಯಾರು ಯಾವ ತರ ನಡ್ಕೊಳ್ತಾರೇನೋ ಭಗವಂತ ಅಲ್ಲಿ ಇದ್ದು ವೇಟ್ ಮಾಡಿ ನೋಡಿದಾನೆ ಅಷ್ಟೇ. ಓಕೆ, ಸೊ ಆ ತರ ನಮ್ ಸ್ವತಂತ್ರನೇ ಭಗವಂತ ಕಂಟ್ರೋಲ್ ಮಾಡಲ್ಲ, ಸ್ಟಾಪ್ ಮಾಡಲ್ಲ. ಆದ್ರೆ ಸ್ವತಂತ್ರ ಪ್ರಕಾರ ನಾವು ಧರ್ಮ ಪ್ರಕಾರ ಭಗವಂತನ ಹತ್ರ ನಾವು ಹೋಗ್ತೀವ ಅಲ್ವಾ, ಧರ್ಮ ಪ್ರಕಾರ ನಾವು ನಡ್ಕೊಳ್ತೀವ ಅಲ್ವಾ, ಯಾವ ವೇ ನಾವು ಚೂಸ್ ಮಾಡ್ತೀವಿ, ಧರ್ಮ ಪಾದ ಚೂಸ್ ಮಾಡ್ತೀವಿ, ಅಧರ್ಮ ಪಾದ ಚೂಸ್ ಮಾಡ್ತೀವ. ಸೊ ಭಗವಂತ ಎಲ್ಲ ನೋಡ್ತಾ ಇದ್ದಾನೆ. ಓಕೆ, ಸೊ ನಾಳೆ ನಾವು 22 ಇಂದು ನೋಡೋಣ. ಓಕೆ, ಏನ್ ಮಾಡೋದು? ಇವಾಗನೂ ಅಸುರರುಗಳು ಇದ್ದಾರೆ ಮಾತಾಜಿ. ಏನು ಲಂಚ, ಇವಾಗ ಏನಾದ್ರು ರಾಜಕಾರ್ಯಕ್ಕೋಸ್ಕರ ನಾವು ಗೌರ್ಮೆಂಟ್ ಆಫೀಸ್ ಹೋದ್ರೆ ಏನಾಗುತ್ತೆ ಅಲ್ಲಿ? ಇಲ್ಲ, ನಮ್ಗೆ ದುಡ್ಡು ಕೊಡು ಲಂಚ ತಗೊಳ್ತಾರಲ್ಲ, ಎಲ್ಲ ಅಸುರರುಗಳೇ. ಖಂಡಿತ ಅವ್ರಿಗೆಲ್ಲ ಭಗವಂತ ಪನಿಷ್ಮೆಂಟ್ ಕೊಡ್ತಾನೆ. ಸೊ ನಾವು ಧರ್ಮ ಪ್ರಕಾರ ನಡಿಬೇಕು. ಇವಾಗ ಅಸುರರುಗಳ ಅಲ್ಲ ನೇಲಕ್ಕಾಗಲ್ಲ, ಎಲ್ಲ ಜಾಗಲ್ಲಿ ಇರ್ತಾರೆ. ನಾವು ರಕ್ಷಣೆ ಮಾಡಕ್ಕೆ ಪೊಲೀಸ್ ಸ್ಟೇಷನ್ ಹೋದ್ರೆ ಅಲ್ಲಿಯೂ ಇರೋರು ಅಸುರಗಳ ತರ ನಡ್ಕೊಳ್ತಾರೆ. ಯಾವ ಜಾಗಲ್ಲಿ ಹೋದ್ರೆ ನಮ್ಗೂ ಪ್ರಾಬ್ಲಮ್ ಇರಲೇ ಇರುತ್ತೆ. ಈ ಜಾಗ ನಮ್ಗೂ ಪರ್ಫೆಕ್ಟ್ ನೇಲಕ್ಕಾಗಲ್ಲ, ಯಾಕಂದ್ರೆ ಪೂರ್ತಿ ಭೌತಿಕ ಲೋಕ ಅಷ್ಟು ನಾಶ ಆಗಿದೆ. ಎಲ್ಲ ರಸಾಯನಗಳು, ಎಲ್ಲ ಜಾಗಲ್ಲಿ ಪ್ರಾಬ್ಲಮ್, ಎಲ್ಲ ಜಾಗಲ್ಲಿ ಅಸುರ ದುಡ್ಡು. ಸೊ ಈ ತರ ಚೇಂಜ್ ಆಯ್ತು ಈ ಭೌತಿಕ ಲೋಕ.
ಓಕೆ. ಹರೇ ಕೃಷ್ಣ ಮಾತಾಜಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.